राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुवे नमः। सदानंद सद्गुरु भावराज योगी ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ರಾಮ ರಘುನಂದನ ರಾಮ ರಘುನಂದನ ರಾಮ ರಾಮ ಕುಲಭೂಷಣ ರಾಮ ಕುಲಭೂಷಣ ರಾಮ ರಘುನಂದನ ಕುಲಭೂಷಣ ರಾಮ ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ದಿವ್ಯಚರಣ ಅರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರ ಕೃಪೆಯಿಂದ ನಮ್ಮ ಈ ಶ್ರೀ ಸದ್ಗುರು ಪ್ರಸಾದ ಅನ್ನುವಂಥ ಮನೆಯಲ್ಲಿ ಜರುಗುತ್ತಿರುವಂತಹ 2ನೇ ದಿನದ ಸಪ್ತಾಹ, ಈ ಒಂದು ಸಪ್ತಾಹದ ಸೇವೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಇಲ್ಲಿಯವರೆಗೆ ನಮ್ಮ
ಉದಯ ಆಗಲಿ ಮುರಳಿ ಆಗಲಿ ತಮ್ಮ ಅನುಭವಗಳನ್ನು ಬಹಳಷ್ಟು ವಿಶೇಷವಾಗಿ ಹಂಚಿಕೊಂಡ್ರು. ಒಂದು ಸಪ್ತಾಹದೊಳಗೆ ಪಾಲ್ಗೊಂಡವ್ರು ಎಲ್ಲರಿಗೂ ಆನಂದ ಆಗಬೇಕು ಆಗಿತ್ತಂದ್ರೆ ಅದು ಮೊದಲು ಸಮರ್ಥರಿಗೆ ಆನಂದ ಆಗಿರಬೇಕು. ಆಮೇಲೆ ಸಮರ್ಥರ ಸಂಪೂರ್ಣವಾದಂತಹ ಒಂದು ಕೃಪೆ ಅಲ್ಲಿ ಇರಬೇಕು. ಅಂದಾಗ ಏನಾಗ್ತದೆ ಅಂದ್ರೆ ಪ್ರತಿಯೊಬ್ಬರು ಮಾತಾಡುವಂತಹ ಮಾತುಗಳೇನವಲ್ಲ ಅವು ಸಮರ್ಥರ ವಾಣಿಯಾಗಿ ಪರಿವರ್ತನೆ ಆಗ್ತವೆ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ. ಸಮರ್ಥರು ಇಲ್ಲಿ ಯಾರೇ ಕೂತರು ಸಹಿತ ಅವ್ರ ಒಳಗೆ ನಿಂತುಕೊಂಡು ನುಡಿಸೋರು ಯಾರು ಇರ್ತಾರಂದ್ರೆ ಸಮರ್ಥ ಇರ್ತಾರೆ. ಉತ್ತಮರ ಲಕ್ಷಣ ಹೇಳುವತ್ನಾಗ ಸಮರ್ಥರಂತಾರೆ ವಕ್ತಯಾಸ ಖೋದುನಯೇ ಅಂತ. ವಕ್ತಯಾಸ ಖೋದುನಯೇ ಐಕ್ಯತೇಸಿ ಫೋಡುನಯೇ ವಿದ್ಯಾಭ್ಯಾಸ ಸೋಡುನಯೇ ಕಾಹಿ ಕೇಲ್ಯ. ಅಂದ್ರೆ ಒಬ್ಬ ಪರಮಾರ್ಥಕ್ಕೆ ಬಂದಂತಹ ಸಾಧಕ ಮೊದಲು ಉತ್ತಮನಾಗೋದು ಕಲಿಬೇಕು. ಉತ್ತಮನಾದ ಮೇಲೆ ಸದ್ವಿದ್ಯಾ ಲಕ್ಷಣಗಳನ್ನು ಅಳವಡಿಸ್ಕೋಬೇಕು. ಸದ್ವಿದ್ಯಾ ಲಕ್ಷಣಗಳ ಆದಮೇಲೆ ಸದೈವ ಲಕ್ಷಣಗಳ ಅವನಂತಲೇ ಬರಬೇಕು. ಈ 3 ಮೆಟ್ಟಲ್ದಾಗ ಪರಿವರ್ತನ ಆದರೆ ಮಾತ್ರ ಸದ್ಗುರುವಿನ ಕೃಪೆಗೆ ಪಾತ್ರ ಆಗುವಂಥ ಒಂದು ಸ್ಥಿತಿ ಅವ್ರದ್ದಾಗ್ತದೆ. ಮೊದಲು ಉತ್ತಮರ ಲಕ್ಷಣ, ಉತ್ತಮರಾಗಿ ಬದುಕು ಕಲಿಬೇಕಂತಾರೆ. ನಾವು ತಿಳ್ಕೊಂಡಿರ್ತೇವೆ ನಾವು ಉತ್ತಮರೇ ಇದ್ದೇವೆ ಅಂತೇಳಿ. ಆದರೆ ಸಮರ್ಥರ ಒಂದು ಓವಿಗಳನ್ನು ನಾವು ನೋಡಿದಾಗ ಅವರಂತಾರ ವಕ್ತಯಾಸ ಖೋದುನಯೇ ಅಂತಾರ. ಪರಮಾರ್ಥದ ಒಂದು ಸಮುದಾಯದೊಳಗಾಗಲಿ ಸಮರ್ಥರ ಸೇವೆಯಾಗಲಿ ಅಲ್ಲಿ ಕೂತ್ಕೊಂಡು ಹೇಳುವಂತಹ ವ್ಯಕ್ತಿಯನ್ನು ನೀವು ಕೆದಕಿ ನೋಡಬೇಡ್ರಿ. ಅವೇನು ಸಾಧನ ಮಾಡ್ಯಾನ ಅಥವಾ ಅವನಂತಲೇ ಅನುಭವ ಅದನು ಇವೆಲ್ಲ ವಿಚಾರ ಮಾಡಬೇಡ್ರಿ ಅಂತಾರವ್ರು. ಯಾಕಂದ್ರೆ ಹಿಂದೆ ಕೆಲಸ ಏನಿರ್ತಂದ್ರೆ ಸಮರ್ಥರ ಒಂದು ಕೆಲಸ ಇರ್ತದೆ. ಇವತ್ತಿನ ದಿವಸ ಶಂಕರಾಚಾರ್ಯರ ಒಂದು ಚರಿತ್ರೆ ನೋಡಿದಾಗ ಗಿರಿ ಅನ್ನೋ ಅಂತ ಒಬ್ಬ ಹೌದಲ್ಲ, ಅವ ಏಕ್ದಮ್ ದೊಡ್ಡ. ಆದರೆ ಮಹಾರಾಜರ ಕೃಪಾ ಅಥವಾ ವೇದಗಳೇ ಅವನ ಮುಖದಿಂದ ಬಂದು. ನಮ್ಮ ಸಮರ್ಥರ ಶಿಷ್ಯರೊಳಗೆ ಅಜ್ಞಾನಿ ಅನ್ನೋವಂಥ ಒಬ್ಬ ಶಿಷ್ಯಾಗಿ ಹೋಗಿದ್ದ. ಅಜ್ಞಾನಿ ಅನ್ನೋ ಜ್ಞಾನವಂತರಿಗೆ ಪ್ರಭು ರಾಮಚಂದ್ರನ ದರ್ಶನ ಆಗಲಿಲ್ಲ. ಆದರೆ ಅಜ್ಞಾನಿ ಅನ್ನೋಂಥ ಭಕ್ತ ಪ್ರಭು ರಾಮಚಂದ್ರರು, ಲಕ್ಷ್ಮಣ ದೇವರು, ಸೀತಾಮಾತೆ ಮತ್ತು ಮಾರುತಿ ಇವರೆಲ್ಲರನ್ನೂ ತನ್ನ ಇಚ್ಛಾ ಪ್ರಕಾರ ದುಡಿಸ್ಕೊಂಡು ಬಿಟ್ಟವ. ಭಗವಂತರ ಸೇವಾ ಮಾಡೋ ಸಂಬಂಧ ದುಡಿದು ಬೇರೆ. ಆದ್ರೆ ಇವು ಹೇಳಿದಾಗ ಅವರೆಲ್ಲ ಕೇಳೋದು. ಪ್ರಸಂಗ ಹಿಂಗೆ ಬಂತು. ಸಮರ್ಥ ರಾಮದಾಸ್ ಮಹಾರಾಜರು ಒಂದು ದಿವಸ ಗಂಗಾ ನದಿಯ ಕಾಶಿಯ ಒಂದು ಕ್ಷೇತ್ರದ ಮಹಿಮೆಯನ್ನು ಹೇಳ್ಕೊತ ಕೂತಿದ್ರು. ಹೇಳ್ಕೊತ ಕೂತಾಗ ಶಿಷ್ಯನಿಗೆ ಅನ್ನಿಸ್ತು, ಮಹಾರಾಜರ ನಮಗೂ ಒಂದು ಕಾಶಿ ದರ್ಶನ ಮಾಡಿಸ್ರಿ ಅಂಥೇಳಿ ಎಲ್ಲರ ಇಚ್ಛಾದಾಗ ಬರ್ತದೆ ನೋಡು. ಯಾಕಂದ್ರೆ ಅಷ್ಟು ಚಂದ ಅವರನ್ನು ಕಾಶಿಯ ಕ್ಷೇತ್ರದ ವೈಭವವನ್ನು ಅಲ್ಲಿಯ ಮಹತ್ವವನ್ನು ಹೇಳಬೇಕಾದ್ರೂ ಸಹಿತ ಒಂದು ಪಾತ್ರತೆ ಬೇಕು. ಹಂಗೆ ಹೇಳಿದ್ರು ಅವರು. ಹೇಳಿದ ಕೂಡಲೇ ಆ ಗಂಗಾ ನದಿ, ಅಲ್ಲಿಯ ಪವಿತ್ರತ, ಅಲ್ಲಿಯ ಇರುವಂಥ ಕ್ಷೇತ್ರದ ಮಹಿಮಾ, ಅಲ್ಲಿ ಹೋಗಿ ಬಂದರೆ ಆಗುವಂಥ ಲಾಭಗಳು, ಪರಿವರ್ತನೆಗಳು ಇವನ್ನೆಲ್ಲ ಹೇಳಿದಾಗ ಶಿಷ್ಯ ಮಂಡಳಿ ಅಂದರು, ಮಹಾರಾಜರ ನಮ್ಮನ್ನು ಕರ್ಕೊಂಡು ಹೋಗ್ರಿ ಒಮ್ಮೆ ಅಂದ ಕೂಡಲೇ ಆತು ಹೋಗುಣಪ್ಪ ಅಂತಂದರು. ತಡ ಬೇಡ್ರಿ ನಮ್ಮನ್ನು ಲಗುನ ಕರ್ಕೊಂಡು ಹೋಗ್ರಿ ಅಂತಂದು ಕೂಡಲೇ, ಹೌದಪ್ಪ ನೀವೆಲ್ಲ ಕರ್ಕೊಂಡು ಹೋಗ್ರಿ ಅಂತೇಳಿ ನನಗಂತೀರಿ, ನಾವೆಲ್ಲರೂ ಹೋದೇವಂದ್ರೆ ಇಲ್ಲಿ ರಾಮನ ಗತಿ ಏನು? ಇಲ್ಲಿ ಪೂಜಾ ಮಾಡೋರು ಯಾರು? ಸಜ್ಜನಗಡದೊಳಗೆ ಬೇಕಲ್ಲ, ಗುಡ್ಡದ ಮೇಲೆ ಇದ್ದೇವೆ ನಾವು. ಮತ್ತು ಇಲ್ಲಿ ನಿಂತ ಪೂಜೆ ಮಾಡೋರು ಯಾರು ಬೇಕು? ನಿಮ್ಮೊಳಗೆ ಯಾರೇ ಒಬ್ಬರು ಇಲ್ಲಿ ನಿಂತು ಪೂಜೆ ಮಾಡ್ತಿದ್ರಂದ್ರೆ ಹೋಗೋಣ ಅಂತ. ಯಾರು ನಿಂದಿರ್ಬೇಕು? ಎಲ್ಲರಿಗೂ ಹೋಗ್ಬೇಕು ಅನ್ನುವಂಥ ಇಚ್ಛಾನೆ. ಅವರು ಅಂದರು, ಹೆಂಗೆ ನಿಂದಿರ್ಬೇಕು, ನಾವು ಹೋಗ್ಬೇಕಂತ ಇಷ್ಟು ಅವ್ರು ಗಂಟು ಬಿದ್ದೆವು. ಮತ್ತು ಈಗ ಮಹಾರಾಜರು ಒಬ್ಬರು ನಿಂದ್ರಂದ್ರೆ ನಾವು ಯಾರು ನಿಂದ್ರದು ಆಗೋದಿಲ್ಲ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು, ಅದ್ರಾಗ ಶಾಣೆ ಇರ್ತಾರೆ ಅವರು. ನಮ್ಮ ಅಜ್ಞಾನಿ ಇದ್ದಾರಲ್ರಿ ಅವ್ನು ನಿಂದಿರ್ತಾನೆ ನೋಡ್ರಿ ಅಂತ ಅಂದ ಕೂಡಲೇ ಅವರಂದರು, ಅವೇ ನಿಂದಿರ್ತಾನೋ ಅಂತಂದರು. ಇವ್ರು ಹೋಗಿ ಏನು ಮಾಡಿದ್ರು ಪಾಲಿಸಿ,
ಶಿಷ್ಯರಂತಲ್ಲೂ ಪಾಲಿಸಿ ಭಾಳ ಇರ್ತದೆ. ನಾವು ತಿಳ್ಕೊಂಡೇವು, ಎಲ್ಲರೂ ಅಗದಿ ಒಳಗೆ ಹೊರಗೆ ಒಂದೀಗಿರ್ತಾರಂತಿಲ್ಲ. ಅವ್ರು ಹೋಗಿ ಏನು ಮಾಡಿದ್ರು ಗೊತ್ತಾನ, ಆ ಅಜ್ಞಾನಿಗೆ ಹೇಳಿದ್ರು, ಅಜ್ಞಾನಿ ಮಹಾರಾಜರು ಕೇಳಿ ಕತ್ತಿದ್ರು ನೀನು ಅಂದರು. ಒಂದು ಕೂಲಿ ಅವ್ನು ದನ ಕಾಯ್ಕೊತ ಇರವ, ಅವ್ರು ಯಾಕೆ ನಾನು ಕೇಳಿದ್ರು ಅಂದು, ಇಲ್ಲ ಮಹಾರಾಜರು ಹೇಳ್ಯಾರ ನಮ್ಮನ್ನೆಲ್ಲರೂ ಕರ್ಕೊಂಡು ಕಾಶಿಗೆ ಹೊಂಟಾರ, ನಿನಗೆ ಸಜ್ಜನ ಗಡ್ದಾಗ ಇದ್ದು ಪೂಜೆ ಗೀಜೆ ಮಾಡ್ಬೇಕಂತ ಹೇಳ್ಯಾರ. ಮತ್ತು ಅವಾಗೂ ಹೋಗ್ಬೇಕಂತ ಅನಿಸೋದಿಲ್ಲ. ಆದರೆ ಮನಸ್ಸಿಗೆ ನೋವಾದರೂ ಸಹಿತ ಗುರು ಆಜ್ಞೆ ಮುಖ್ಯಲ್ಲ ಅಂತೇಳಿ ತಿಳ್ಕೊಂಡು ಹ್ಞೂ ಅಂದ. ಅಲ್ಲಿ ಹಂಗೆ ಹೇಳಿ ಬಂದಾರ. ಇಲ್ಲಿ ಅಂತಾರೆ ಅಜ್ಞಾನಿ ತಯಾರಾಗ್ಯಾನ್ರಿ ಮಹಾರಾಜ್ರಿ, ಅವ್ನು ಇದ್ರಲಿಕ್ಕೆ ತಯಾರಿದ್ದಾನ್ರಿ, ಹೋಗುಣ್ರಿ. ಮತ್ತು ಹೋಗೋದಾಗ ತಡ ಯಾಕೆ, ನಾಳೆ ಹೋಗೋಣ ಅಂದ್ರೆ ಅವ್ರು ಸಮರ್ಥರು, ನಾಳೆ ಹೋಗೋಣ ಸರ ತಯಾರಾಗ್ರಿ, ನಾಳೆ ಹೋಗ್ಬಿಡೋಣ. ಯಾಕಂದ್ರೆ ಹೋಗಿ ಬರಬೇಕಾದ್ರೆ ಕನಿಷ್ಠ ಅಂದ್ರೂ ಸಹಿತ 6 ತಿಂಗಳು ಬೇಕು ನಡ್ಕೊತ ಹೋಗೋದು. ಅವಾಗೇನು ಇದ್ದಿದ್ದಿಲ್ಲ ಹಿಂಗೆ. ಅಂದ ಕೂಡಲೇ ಎಲ್ಲರೂ ತಯಾರಾದ ಕೂಡಲೇ ಎಲ್ಲರೂ ಅಗದಿ ಹುರುಪಲೆ ಹೊಂಟಿದ್ರು. ಅಜ್ಞಾನಿ ಕೆಟ್ಟ ಮೋತಿ ಮಾಡ್ಕೊಂಡು ನಿಂತಿದ್ದ, ಕಣ್ಣ ನೀರು ಬರ್ಲಿಕ್ಕತ್ತಿದ್ದು. ಒಬ್ಬನೇ ಸಜ್ಜನಗರದಾಗ ಇರೋದಂದ್ರೆ ಈಗಿನ ಇರ್ಬೋದು, ಆ ಸಮಯದಾಗ ಹೆಂಗಿರ್ಬೇಕು ನೋಡ್ರಿ ನೀವು. ಏರ್ಲಿಕ್ಕೆ ಪೆಟ್ರೋಲಿಗೆ ಸರಿಯಾಗಿದ್ದಿದ್ದಿಲ್ಲ. ಆವಾಗ ಕಣ್ಣ ನೀರು ನಿಂತ ಕೂಡಲೇ ಸಮರ್ಥರಂದ್ರು, ಯಾಕೋ ಕಲ್ಯಾಣಿ ಅಳಿಕತ್ತಿ ಅಂತ. ಏನಿಲ್ಲರಿ ಮಹಾರಾಜರ ಅಂತ. ಏನಿಲ್ಲ ಇರು, ನಾವೇನು ಲಘು ಬರ್ತೇವೆ, ಆದರೆ ಇಲ್ಲೆಲ್ಲ ನಿತ್ಯ ಪೂಜೆ ಗೀಜೆ ಮಾಡಿಕೊಂಡು ಸರಿಯಾಗಿರಪ್ಪ. ರಾಮಗೇನು ಕಡಿಮೆ ಮಾಡಬೇಡ, ಅವು ನೈವೇದ್ಯ ಅದು ಅಲ್ಲಿ ಮಾಡಿ ನೈವೇದ್ಯ ತೋರಿಸಿ ರಾಮದೇವರು ಅವರೆಲ್ಲರೂ ಪ್ರಸಾದ ತೊಗೊಂಡ್ಮೇಲೆ ನೀನು ತೊಗೋತ ಬಾ ಅಂಥೇಳಿ ಹೇಳಿದರು. ಹೇಳ್ಕೊಂಡು ಹ್ಞೂ ರೀ ಅಂತಂದ. ಹ್ಞೂ ರೀ ಮಹಾರಾಜರ ಅಂದ. ಎಲ್ಲ ಹೋಗ್ಬಿಟ್ರು. ಕಣ್ಣ ನೀರ್ಕೊತ ಬಂದ ಕೂಡಲೇ ಮುಂಜಾನೆ ನಸೀಕ್ಲೆ ಹೇಳ್ಬೇಕಲ್ಲ ಕಾಕಡಾರತಿ ಮಾಡಲಿಕ್ಕೆ. ಹಂಗೂ ಹಿಂಗೂ ಮಾಡಿ ಎದ್ದ, ಕಾಕಡಾರತಿ ಮಾಡಿದ. ಕಾಕಡಾರತಿ ಮಾಡಿ ಸ್ನಾನ ಗಿನ ಅದು ಮಾಡ್ಕೊಂಡು ಪೂಜಾ ಗೀಜಾ ಮಾಡಿ ತನಗೆ ಹೆಂಗೆ ಸಾಧ್ಯ ಆಗ್ತಾ ಹಂಗೆ ನೈವೇದ್ಯನೂ ಅಡುಗೆನೂ ಮಾಡಿದ. ಮಾಡಿ ಹೋಗಿ ರಾಮಪ್ರಭುವಿನ ಮುಂದೆ ಅದೇನು ಪಂಚಾನನ ಮೂರ್ತಿ ಇದ್ದುಗಳಿದ್ದಿಲ್ಲ ಅವ್ರ ಮುಂದೆ ಎಲ್ಲರೂ ಒಂದೊಂದು ಎಲೆ ಬಳಸಿ ಇಟ್ಟು ರಾಮ ಮತ್ತು ನೀವು ನಮ್ಮ ಮಹಾರಾಜರು ಹೇಳ್ಯಾರ, ನನಗೆ ಹೆಂಗೆ ನೀಗ್ಯದ ಹಂಗೆ ಮಾಡೀನಿ ಗಂಡಸಿದ್ದ, ನಾನು ಗಂಡಸಿನ ಕೈಯಾಗ ಅಡಿಗೆ ಹೆಂಗೆ ಇರ್ತದೆ, ನನಗೆ ಹೆಂಗೆ ಸಾಧ್ಯದ ಹಂಗೆ ಮಾಡೀನಿ, ದಯವಿಟ್ಟು ಎಲ್ಲರೂ ಪ್ರಸಾದ ತಗೋರಿ ಅಂತಂದ. ಎಂಥವು ಮೂರ್ತಿಗಳೇನು ಪ್ರಸಾದ ತಗೋತಾವನ ಅಂದ ಕೂಡಲೇ ನೋಡಿದ ಅವಂದ, ನಾ ಇಲ್ಲಿ ನಿಂತನಂತೇಳಿ ನಿಮಗೆ ತೊಗೊಳಿಕ್ಕೆ ಒಂದು ನಮೂನೆ ಅನಿಸಿರ್ಬೇಕಂತೇಳಿ ಹೋಗಿ ನಾ ಹೊರಗೆ ನಿಂದಿರ್ತೀನಿ, ಬಾಗಿಲ ಹಾಕ್ಕೊಂಡು ನೀವು ತೊಗೋರಿಪ್ಪ ಅಂತ ಹೋಗಿ ಹೊರಗೆ ನಿಂತರು ಸಹಿತ ಅದು ಯಾರು ತಗೋಬೇಕು ಮೂರ್ತಿಗಳಂದು ಕೂಡ ಅವಂದ ಹಿಂಗೆ ಹೋದ. ಆಮೇಲೆ ಬಿಟ್ಟ, ಅವತ್ತು ಆಗಲಿಲ್ಲ. ಮರುದಿವಸ ಆತು. 8 ದಿವಸ ಆದರೂ ಸಹಿತ ಅವ್ರು ರಾಮ ಲಕ್ಷ್ಮಣ ಸೀತಾ ಇವ್ರು ಯಾರು ಪ್ರಸಾದ ತಗೊಳಿಲ್ಲ. ಕಡಿಕೆ 8ನೇ ದಿವಸ ಅಂದ, ನೋಡು ರಾಮ ಅಂತಂದ್ರೆ ಅವರು, ನೀನು ದೇವರ ಮತ್ತು ನಾನು ನಿನ್ನ ಭಕ್ತ, ಮಹಾರಾಜರು ಹೇಳ್ಯಾರ, ನನ್ನ ಗುರು ಹೇಳಿದ ಆಜ್ಞೆ ಪಾಲಿಸ್ಲಿಕ್ಕತ್ತೀನಿ. ಇವತ್ತು ನೀವು ಊಟ ಮಾಡ್ಲಿಕ್ಕಂದ್ರೆ ನಾ ಜೀವನೇ ಕೊಡ್ತಾನೆ ನಾವು. ಯಾಕಂದ್ರೆ ನೀವು 8 ದಿವಸ ಬಿಟ್ಟಿರಂತ ನನ್ನ ಊಟಿಲ್ಲ, ನಾನು ಊಟ ಮಾಡಿಲ್ಲ. ನಿಮಗೆ ನೈವೇದ್ಯ ತೋರಿಸಿದ ಮೇಲೆ ಮಹಾರಾಜ ನನಗೆ ಊಟ ಮಾಡಂತ ಹೇಳ್ಯಾರ ನನ್ನ ಗುರುನಾಥ ಅಂದಾಗ ನಂದು ಊಟಿಲ್ಲ. ನನಗಂತೂ ಇನ್ನು ತಡ್ಕೋದಾಗೋದಿಲ್ಲ. ಇವತ್ತು ಒಂದು ಊಟ ಮಾಡಬೇಕು, ಇರ್ಲಿಕ್ಕಂದ್ರೆ ಜೀವನೇ ಕೊಡ್ತಾನಂತ ತಯಾರಾದ ಕೂಡಲೇ ತಲೆ ಹೋಗಿ ಅಪ್ಪಡಿಸ್ಬೇಕು ಅಂದ ಕೂಡಲೇ ತಲೆ ಕೈ ಹಿಡಿದ ರಾಮ. ಏನೋ ಅಜ್ಞಾನಿ, ಏನು ಹುಚ್ಚರಿಗತ್ತೆ ಮಾಡ್ಲಿಕ್ಕತ್ತಿ, ದೇವರು ಎಂದರೆ ಊಟ ಮಾಡ್ತಾರನು ಅಂತ ಕೇಳಿದ ರಾಮ. ನೀವು ಅಜ್ಞಾನಿ ಇದ್ರು ಸಹಿತ ಬೆರಿಕಿದ್ದವ. ಅವಂದ ಮಾತಾಡಲಾರ್ದಂಥ ದೇವ್ರು ಮಾತಾಡ್ಲಿಕ್ಕತ್ತಾನ. ದೇವ್ರು ಎಂದೂ ಮಾತಾಡೋದಿಲ್ಲ. ಮಾತಾಡ್ಲಾರಂಥ ದೇವ್ರು ಮಾತಾಡ್ಲಿಕ್ಕತ್ತಾನಂದ್ರೆ ಮತ್ತು ಆ ದೇವ್ರು ಊಟ ಯಾಕೆ ಮಾಡೋದಿಲ್ಲ ಅಂತ ಉತ್ತರನೇ ಇಲ್ಲಲ್ಲ ಅದಕ್ಕೆ. ಏನಪ್ಪ ಅಂತೇಳಿ, ಲಕ್ಷ್ಮಣ ಏನು ಬಡ್ಸಂತ ತಗೋರಪ್ಪ ಎಲ್ಲ ಪ್ರೀತಿಲಿಂದ ಅಂದ ಕೂಡಲೇ ಮತ್ತೆ ರಾಮ ಹೇಳ ಅಂದ ಕೂಡಲೇ ಎಲ್ಲರೂ ಊಟ ಮಾಡಿದರು. ಶಿಸ್ತು ನಡಿಲಿಕ್ಕತ್ತ. ಆಮೇಲೆ ಹಿಂಗೆ ನಡೀತು. ಒಂದು ಸಾಧಾರಣ ಒಂದು 20-25 ದಿವಸ ಹೋಗಿರಬೇಕು. ಒಂದು ದಿವಸ ನಸಿಕ್ಲಿ ಹೇಳಲಿಲ್ಲ ನಾವು. ಯಾಕಂದ್ರೆ ಸಜ್ಜನಗಡದಾಗ ಮೊದಲು ಕಸ ಮಾಡಿ ಹೊಡಿದು, ಹೋಗಿ ಕಟ್ಟಿಗೆ ತೊಗೊಂಡು ಬರೋದು, ಹಿಟ್ಟು ತೊಗೊಂಡು ಬರೋದು, ಅಡುಗೆ ಮಾಡೋದು, ಇವೆಲ್ಲ ಸಾಮಾನು ಒಬ್ಬರ ಕೆಲಸ ಇಲ್ಲ ಅವು. ನಮ್ಮ ಮಹಾರಾಜ್ ನಮ್ಮಲ್ಲಿ ಮಠದಾಗೆ ನೀವು ಪೂಜೆ ಮಾಡೋಕ್ಕಾದ್ರೆ ಎಷ್ಟು ಅನ್ನಿಸ್ತದೆ ನಿಮಗೆ, ಹೆಂಗಪ್ಪ ಅಂತ ಅನ್ನಿಸ್ತದೆ. ಯಾವ ಸಾಮಾನ್ಯಲ್ಲಿ ಕೆಲಸ ಅದು. ಗುರು ಆಜ್ಞಾ ಅಂತೇಳಿ ಮಾಡ್ಲಿಕ್ಕತ್ತಿದ್ದ. ಹೇಳಿಲ್ಲ ಅವತ್ತು. ಹೇಳಿಲ್ಲ ಅಂದ ಕೂಡ ರಾಮಗೆ ಚಿಂತೆ ಇತ್ತು. ಯಾಕೆ ಅಜ್ಞಾನಿ ಎದ್ದಿಲ್ಲ ಅಂತಂದ. ಈಗ ಅಂದ ಕೂಡಲೇ ಯಾಕೆ ಎದ್ದಿಲ್ಲ ಅಂದ ಕೂಡಲೇ ರಾಮನೇ ಬಂದಂದ. ಯಾಕೋ ಅಜ್ಞಾನಿ ಯಾಕೆ ಎದ್ದಿಲ್ಲ ಅಂತಂದ.
ಒಂದು ಏನು ಹೇಳಿ ಏನು 20-25 ದಿವಸ ಆತಿಷ್ಟು ಒಬ್ಬನೇ ಬಡ್ದಾಡ್ಲಿಕ್ಕತ್ತೀನಿ. ಏನು ನಿಮಗೆ ಏನಾರ ಸ್ವಲ್ಪರೇ ಬೇಕಲ್ಲ ಯಾಕೋ ಅಂತಂದು ಕೂಡಲೇ ಅಲ್ಲ, ಗಂಡಸು ಮಾಡಿದ ಅಡುಗೆನೇ 25 ದಿವ್ಸಗಟ್ಟಲೆ ತಿನ್ಕೊತಿದ್ದೀರಿ. ಈಗ ಅವು ಸೀತಾಮಾತೆ ಹಾಗೆ ಕೂಡ್ತಾಳೆ, ಹೆಣ್ಮಗಳದು ಲಕ್ಕಿ. ಆ್ಯಕ್ಚುಲಿ ವಾಸ್ತವಿಕವಾಗಿ ಆಕೆ ಅಡುಗೆ ಮಾಡಬೇಕಾಗಿತ್ತದ. ಇಷ್ಟು ದಿವಸ ಆದ್ರೂ ನೋಡ್ತೀನಿ ಆಕೆ ಸುಮ್ಮನೆ ಕೂತಾಳೆ, ಗಂಡಸನ ಕೈಯಾಗ ಅಡುಗೆ ತಿನ್ಲಿಕ್ಕತ್ತೀರಿ. ನಸಿಕ್ಲಿ ಇಷ್ಟೆಲ್ಲ ದುಡ್ದು ಬಂದು ನಸಿಕ್ಲಿ ಇವತ್ತೊಂದು ಏಳಾರ್ಧಕ್ಕಾಗಿ ಎಬ್ಬಸಲಿಕ್ಕೆ ಬಂದಿರಿ. ಸ್ವಲ್ಪ ಎಲ್ಲರೂ ಸಹಾಯ ಮಾಡಿದ್ರೆ ನನಗೆ ಅನುಕೂಲ ಆಗ್ತದಿಲ್ಲೋ ಅಂತ ಅಂದ್ಕೂಡ ರಾಮಂದ ಏನು ಸಹಾಯ ಮಾಡ್ಬೇಕಂದ. ಅಲ್ಲ, ಲಕ್ಷ್ಮಣ ಹೋಗಿ ಊರಾಗ ಹೋಗಿ 4 ಮನೆ ಭಿಕ್ಷಾ ಬಿಡ್ಕೊಂಡು ಬರಬೇಕು. ಇವು ಹನುಮಂತ ಏನಿದ್ನಲ್ಲ ಸುಮ್ಮನೆ ಮೈ ಬೆಳೆಸ್ಕೊಂಡು ಕೂತಾನ. ಇವು ಹೋಗಿ ಕಟ್ಟಿಗೆ ತೊಗೊಂಡು ಬರ್ಲಿಕ್ಕೆ ಬರೋದಿಲ್ಲನು ಅಂದ್ಕೂಡಲೇ ಅವಂದ ರಾಮಂದ ನೀ ಲಕ್ಷ್ಮಣ ಇನ್ನು ನೀನೇ ಹೋಗಪ್ಪ ಅಂತಂದ. ಮತ್ತು ರಾಮ ಹೇಳಿದ ಕುಳು ಅನ್ನಬೇಕಲ್ಲ. ಹನುಮಂತ ಅಂದ್ಕೊಂಡು ಅಂತಂದ ನಾ ಅಂತಂದೆ ಇಲ್ಲ ಏನಿಲ್ಲ ಅವ ಹೇಳ್ತಾಳೆ ಮಾಡೋದೆ, ನಾಳೆ ಹೋಗಿ ಕಟ್ಟಿಗೆ ತರೋದು ನೀನೇ ಅಂತ. ಸೀತಾಮಾತೆಗಂದು ಇನ್ನು ಅಡುಗೆ ನೀನೇ ಮಾಡಂತಂದು. ಅಡುಗೆ ಕೋಲಿ ಅದನ ಅಲ್ಲಿ ಮತ್ತದೇ ಅವ್ರು ಮಾಡಿದ ಅಡುಗೆ ಕೋಲಿ ಸಜ್ಜನಗಡದಾಗ ನೀವು ಹೋಗಿ ಕೇಳಿದ್ರೆ ಹೇಳ್ತಾರಲ್ಲ. ಅದು ಎಲ್ಲದನ್ನ ಒಟ್ಟ ಸಜ್ಜನಗಡ ಚಾಪಾಳ ಎಲ್ಲ ಒಂದೇ. ಅವು ಮೊದಲು ಚಾಪಾಳದಾಗಿದ್ದವ್ರು, ಮುಂದೆ ಅವರು ಶಿವಾಜಿ ಮಹಾರಾಜ್ ಗಢ ಇದು ಮಾಡಿದ ಕೂಡಲೇ ಹೋಗಿ ಗಢದಾಗಿದ್ದರು. ಅಂದ ಕೂಡಲೇ ಅಡುಗೆ ಮಾಡ್ಲಿಕ್ಕೆ ಮತ್ತು ರಾಮನೇ ಹೇಳಿದಾಗ ಏನದ, ಹೌದಪ್ಪ ಎಲ್ಲನೂ ಆಯ್ತು, ಮತ್ತು ನನಗೇನು ಹೇಳ್ತಿ ಕೆಲಸ ಅಂದ ರಾಮ. ನೀ ದೇವ್ರಾಗ್ತೀನಿ ನಿನಗೇನು ಹೇಳೋದು ಅಂತ. ನೀ ದೇವ್ರಾಗ್ತಿ, ದೇವ್ರಿಗೆ ಹೆಂಗೆ ಕೆಲಸ ಹೇಳೋದು. ಆದರೂ ಅಕಸ್ಮಾತ್ ನನ್ನ ಮೇಲೆ ಕಳ್ಳ ಹೆಚ್ಚಿತ್ತಂದ್ರೆ ಯಾವಾಗರೇ ಒಮ್ಮೆ ನನಗೆ ಹೇಳೋದಾಗಲಿಲ್ಲ ಅಂದರೆ ಕಾಕಡಾರ್ತಿ ನೀನೇ ಮಾಡ. ಕಾಕಡಾರ್ತಿ ಹಿಂಗೆಲ್ಲ ನಡೀತು. ಮತ್ತು ಸೀತಾ ಅಡುಗೆ ಮಾಡೋದು ಒಂದೊಂದು ದಿವ್ಸ ಬೇಸರ, ಅದಕ್ಕೂ ಹಿಂಗೆ ಸ್ವಲ್ಪ ದಿವ್ಸ ನಡೀತು. ಒಂದು ದಿವ್ಸ ಏನಾಯ್ತಂದ್ರೆ ನಿನ್ನೆ ಮಾಡಿದ ಭಾಕ್ರಿ ಗಿಕ್ರಿ ಎಲ್ಲ ಉಳಿದಿತ್ತು. ಇವತ್ತು ಅಡುಗೆ ಮಾಡೋದು ಸೀತಮ್ಮಗೆ ಬೇಸರ ಆಗಿತ್ತು. ಆಕೆ ಎಲ್ಲರೂ ಊಟ ಕೂಡಿಸಿ ಆ ಕಾಲುವ ಅಂತ ಮಾಡ್ತಾರೆ. ಅಂದ್ರೆ ನಿನ್ನೆ ಭಾಕ್ರಿ ಗಿಕ್ರಿ ಎಲ್ಲ ಮುರಿದು ಅದಕ್ಕೊಂದಿಷ್ಟು ಹುಳಿ ಹಾಕಿ ಅದನ್ನ ಕಲಸಿಬಿಡ್ತಾರೆ. ಕಲಸಿದ ಕೂಡ ಅದಕ್ಕೆ ಕಾಲುವ ಅಂತಾರೆ. ಕಾಲುವ ಅಂದರೆ ಕಲಸೋದಕ್ಕೆ ಕಾಲುವ ಮರಾಠಿ ಒಳಗೆ ಅಂತಾರೆ. ಅದನ್ನ ಕಾಲುವ ಮಾಡಿ ಎಲ್ಲರಿಗೂ ಹಾಕಿದ. ಮತ್ತು ಅದು ನೋಡಿದ ಕೂಡಲೇ ಇವಾಗ ಅಜ್ಞಾನಿಗೆ ಅನ್ನಿಸ್ತು, ನಮ್ಮ ಮಹಾರಾಜರಿಗೆ ಕಾಲುವ ಭಾಷೆ ಇರ್ತದಂತ. ಕಾಲುವ ನನಗೆ ಈ ಸದ್ದು ಹೋಗಿ ನಮ್ಮ ಗುರುಗಳಿಗೆ ಕೊಟ್ಟು ಬರಬೇಕು ನಾ ಕಾಲುವ ಅಂದ. ರಾಮ ಅಂದ ಏನು ಹುಚ್ಚುತ್ತ, ನಾನು ಅವರಿದ್ದಾರೆ ಕಾಶಿ ಒಳಗೆ, ನೀ ಇದ್ದಿ ಸಜ್ಜನಗಡದಾಗ ಇಲ್ಲಿ ಹೆಂಗೆ ಕೊಟ್ಟು ಬರೋದು ಏನು ಅಂದ. ಮತ್ತು ಇಷ್ಟು 100 ಯೋಜನೆ ಸಮುದ್ರ ಹಾರೆಲ್ಲ ಇವ ರಗಡಿ ಬೆಳ್ಕೊಂಡು ಕೂತಾನ ಅಂತ. ಇವನು ನನ್ನೊಬ್ಬನ ಕರ್ಕೊಂಡು ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಕೂಡಲೇ ರಾಮ ಅಂದ, ಹನುಮಂತ ಹ್ಞೂ ಅಂತ. ಮತ್ತು ಇನ್ನೇನು ಮಾಡೋದಿನ್ನು, ರಾಮನ ಆಜ್ಞೆ ಅವಾಗೂ ಅಷ್ಟೇ ಇದು. ಆವಾಗ ಹನುಮಂತ ಅಂತ ಹ್ಞೂ ಕೂಡುವ ಮೇಲೆ ಅಂತಂದ. ಕೂಡುವ ಅಂದ ಕೂಡಲೇ ಹಾರಿಬಿಟ್ಟ. ಹಾರಿದ ಕೂಡಲೇ ತಾಕೀತು ಮಾಡಿದ, ನೀ ಅಲ್ಲಿ ಹೋಗಿ ಸಮರ್ಥರ ಮುಂದೆ ನೀ ಹೆಂಗೆ ಬಂದಿ ಅಂತ ಕೇಳಿದರೆ ನನ್ನ ಹೆಸರು ಹೇಳುವಂಗಿಲ್ಲ ನಾವು. ನಾನು ಹೇಳುದಿಲ್ಲ ನಾ ಏನೇ ಹೇಳೋದಿಲ್ಲ ಅಂದ ಕೂಡಲೇ ಹರ್ಕೊತ ಹೋದ. ಅವ್ರು ಕಾಶಿಯಿಂದ ಬಂದು ಅಯೋಧ್ಯಕ್ಕೆ ಬಂದಿದ್ರು. ಅವಾಗ ಯಾರು ಎಲ್ಲ ಮಂಡಳಿ ಬಂದು ಅಯೋಧ್ಯದಾಗ ಸರಿಯೂ ನದಿಯೊಳಗೆ ನಾವು ಸ್ನಾನ ಮಾಡಿ ಹೊರಗೆ ಬರ್ತಿದ್ರು. ಇಲ್ಲೇ ಇದ್ದಾರೆ ಅಂತ ತಿಳ್ಕೊಂಡು ದೂರತ್ತ ಒಂದು ಕಂಟಿ ಮರಿಗೆ ಹನುಮಂತ ಇಳಿಸಿದ. ಇಳಿಸಿ ಏನಂದ, ನಾ ಇಲ್ಲೇ ಕಂಟಿ ಮರಿಗೆ ಕೂತಿರ್ತೀನಿ, ಅವ್ರು ಕೇಳಿದರೆ ಮಾತ್ರ ನನ್ನ ಹೆಸರು ಹೇಳುವಂಗೆ. ಹೆಸರು ಹೇಳೋದಿಲ್ಲ ನಾವು ಅಂದ ಕೂಡಲೇ ಹೋದ ಕಾಲುವ ಹಿಡ್ಕೊಂಡು ಹೋಗಿ ಸಮರ್ಥರಂದ್ರು, ಯಾಕೋ ಇಲ್ಯಾಕೆ ಬಂದಿನಿ ಅಂತಂದ್ರೆ ಅವರು. ಮತ್ತು ಅಲ್ಲಿ ಏನೆಲ್ಲ ಬಿಟ್ಟೆ ಬಂದು ಏನಂತಂದ್ರೆ ಅವರು ಸಜ್ಜನಗಡದ ಪೂಜಾ ಗೀಜಾ ರಾಮನ್ ಬಿಟ್ಟಾಕ ನಾ ಎಲ್ಲ ಮಾಡ್ಕೊಂಡು ಬಂದ. ಯಾವಾಗ ಹೀಗೆ ಬಂದ ಅಂತಂದು, ಹೀಗೆ ಹೆಂಗೆ ಬರ್ತಿ ಇಟ್ಟು ಅಯೋಧ್ಯ ಎಲ್ಲೇ ಇದು ಎಲ್ಲೇ ಹೆಂಗೆ ಬಂದೆವು ಅಂತಂದ್ರು. ನೀ ಹೆಂಗರೇ ಬಂದೆ, ನಮ್ಮನ್ನೊಬ್ರು ಕರ್ಕೊಂಡು ಬಂದಾರಂತಂದು. ಯಾರು ಅವ್ರು ಅಂದ್ಕೊಳ್ಳಿ, ಹೆಸರು ಹೇಳಬೇಡ ಅಂದಾರ. ಹೆಸರು ಹೇಳಬೇಡ ಅಂದಾರೆ. ಅವರು ಎಲ್ಲರೂ ಇದ್ದಾರೆ ಹೇಳೋದು ಕೂಡಲೇ ಬಟ್ ಮಾಡಿ ತೋರಿಸಿದ. ಬಟ್ ಮಾಡಿ ತೋರಿಸಿದ ಕೂಡಲೇ ಸಮರ್ಥ ಕಣ್ಣ ನೀರು ಬರಲಿಕ್ಕೆ ಶುರು ಆಗಿಬಿಟ್ಟು. ಯಾಕಂದ್ರೆ ಮಾರುತಿರಾಯನ ಭಕ್ತಿ ಮಾಡಿದವರವರು ಎಂಥ ಅಂದಪ್ಪ ಇವ ಅಜ್ಞಾನಿ, ಅವಾಗ ತ್ರಾಸು ಕೊಟ್ಲ ಅಂತ ಹೋಗಿ ಸಾಷ್ಟಾಂಗ ಮಾರುತಿರಾಯಿಗೆ ನಮಸ್ಕಾರ ಹಾಕಿದರು. ಏನಪ್ಪ ಇದು ನನ್ನ ಭಕ್ತನ ಸಂಬಂಧ ಇಷ್ಟು ತ್ರಾಸು ತೊಗೊಂಡಿಲ್ಲ ಅಂತಂದ ಕೂಡಲೇ
ನಂದೇ ತ್ರಾಸ ಸುಡ್ತೀವಿ ನಾವು, ನಂದೇ ತ್ರಾಸ ಸುಡ್ತಿ ಇಟ್ಟು ಕರ್ಕೊಂಡು ಬಂದ್ರಿ. ತಾಯಿ ಸೀತಮ್ಮ ಅಡುಗೆ ಮಾಡಿ ಕಣ್ಣೆಲ್ಲ ಉಬ್ಬಿಬಿಟ್ಟ ಹೊಗಿಗೆ ಎಲ್ಲರಿಗೂ ಒಂದೊಂದು ಕೆಲಸ ಹಚ್ಚ ಏನು ನೀವು ಮೊದಲು ಹೆಂಗಾರೆ ಮಾಡಿ ನೀವು ಸಜ್ಜನಕ್ಕೆ ಗಡಕ್ಕೆ ಬಂದ ನಮ್ಮನ್ನು ಮೋಕಳಿಕೆ ಮಾಡ್ರಿ ಅಂತ, ಮೋಕಳಿಕೆ ಮಾಡ್ರಿ ಅಂದ್ಕೂಡಲೇ ಎಲ್ಲ ಶಿಷ್ಯರನ್ನ ಕರೆದ್ರು. ನೋಡ್ರಿ ಅಜ್ಞಾನಿ ಅಂತಿದ್ರಿ ನೀವು, ಅವ್ನು ಬಿಟ್ಟು ಬಂದ್ರಿ. ಇವತ್ತಿನ ದಿವಸ ಅವನ ಸ್ವತಃ ಮಾರುತಿರಾಯನೇ ಇಲ್ಲಿ ಬಂದು ಅಯೋಧ್ಯಕ್ಕೆ ಬಂದು ದರ್ಶನ ತಗೊಂಡ ಭಕ್ತಿ ಮಹಿಮಾ ಇರ್ತದ ಅಂತ. ಇಲ್ಲಿ ಶಾಣೆತನ ಜಾಣೀವ ನೇಣೀವ ಭಗವಂತಿನಾಯಿ ಅಂತ ನಮ್ಮ ದೃಷ್ಟಿಯೊಳಗದ. 4 ಪ್ರವಚನ ಹೇಳಿದವರು ಶ್ರೇಷ್ಠ, 4 ಜ್ಞಾನದ ಒಂದು ಏನೋ ತಿಳ್ಕೊಂಡಾರಂದ್ರೆ ಶ್ರೇಷ್ಠ. ತಿಳಿಯೋದು ತಿಳ್ಕೊಳ್ಳೋದಕ್ಕೆ ಅರ್ಥನೇ ಇಲ್ಲ ಅಂತಾರವರು. ಏನು ಜಾಣೀವ ನೇಣೀವ ಭಗವಂತಿನಾಯಿ ಉಚ್ಚಾರಿಣಿ ಪಾಯಿ ಮೋಕ್ಷಸದ. ನೀ ಬರೀ ಬಾಯಿಲೆ ನಾಮಸ್ಮರಣೆ ಅಂದು ಮೋಕ್ಷ ನಿನ್ನ ಮುಂದೆ ಉಳ್ಳಾಡ್ತದೆ ಅಂತ ಹೇಳ್ತಾರೆ. ಏನು ಬರೇ ನಾಮಸ್ಮರಣ. ಅದಕ್ಕೆ ನಮ್ಮ ಮಹಾರಾಜರು ಏನು ಮಾಡಿದರು, ಕೈ ಮುಗಿದು ಹೇಳಿದ್ರು ನಮಗೆ. ಏನಂತ ಕೈ ಮುಗಿದು ಹೇಳ್ತಾನ್ರಪ್ಪ, ನಾಮಸ್ಮರಣೆ ಮಾಡಿರಿ, ನಿಮ್ಮ ಉತ್ತರೋತ್ತರ ಕಲ್ಯಾಣ. ಯಾರು ಹೇಳ್ತಾರೆ ಹೇಳಿದ್ರು, ಅವನು ಉತ್ತರೋತ್ತರ ಕಲ್ಯಾಣ ಆಗ್ತಂತೆ ಹೇಳ್ತಾರ ಅಂತಂದ್ರೆ. ಈಗಾಗಲೇ ನಮ್ಮ ಉದಯ ಹೇಳಿದ ರಾಮಚಂದ್ರ ಮಹಾರಾಜರು ಮಾಡಿದಂಥ ಭಕ್ತಿಯ ತ್ಯಾಗ, ಬಹುಸಾಯಿ ಮಹಾರಾಜರು ಮಾಡಿದಂಥ ಭಕ್ತಿಯ ತ್ಯಾಗ, ನಮ್ಮ ಮಹಾರಾಜರು ಮಾಡಿದಂಥ ತ್ಯಾಗ, ಇವೆಲ್ಲ ಏನು ಭಾಳ ದೊಡ್ಡ ಆಶ್ಚರ್ಯ ಅಲ್ಲ ಅಂತ ನನಗೆ ಅನ್ನಿಸ್ತದೆ. ಇವೇನು ದೊಡ್ಡ ಆಗೋದಲ್ಲ. ಯಾಕಂದ್ರೆ ಭಕ್ತಿಯ ಪರಾಕಾಷ್ಠತೆ ಒಳಗೆ ಅವರು ತಮ್ಮ ದೇಹ ಬುದ್ಧಿಯನ್ನೇ ಮರ್ತಿರ್ತಾರೆ ಅಂದಾಗ ಯಾವುದು ತ್ಯಾಗ ಅದು. ಇವೆಲ್ಲದಕ್ಕಿಂತ ಆಶ್ಚರ್ಯ ಒಂದು ಮಾತು ಹೇಳ್ತಾನೆ. ಇವೆಲ್ಲದಕ್ಕಿಂತ ಆಶ್ಚರ್ಯ ಅಂದರೆ ಇವರೆಲ್ಲರೂ ಕೈ ಮುಗಿದು ನಮಗೆ ನಾಮಸ್ಮರಣೆ ಮಾಡಂದ್ರು ಸಹಿತ ನಾವು ಮಾಡುವಲ್ಲೇ ಆಗ್ಯಾವಲ್ಲ, ಇದಕ್ಕಿಂತ ಆಶ್ಚರ್ಯ ಯಾವುದದ ಹೇಳಿ ನೋಡಿ. ಪ್ರಪಂಚದ ಮೇಲೆ ಮೋಹ ಕಡಿಮೆ ಮಾಡ್ಕೋರಿಪ್ಪ ಅಂತೇಳಿ ಪ್ರಪಂಚ ತ್ಯಾಗ ಮಾಡಿ ಉಗುಳಿ ಬಂದನು ಅಂತಂದರು. ನಮ್ಮ ಪ್ರಪಂಚದ ಮೇಲೆ ಮೋಹನೇ ಹೋಗಿಲ್ಲ ಅಂದ್ರೆ ಇದಕ್ಕಿಂತ ಆಶ್ಚರ್ಯ ಏನದ ಹೇಳಿ ನೋಡಿ. ಹುಟ್ಟ ಬಟ್ಟೆ ಮೇಲೆ ಮನೆ ಬಿಟ್ಟರು ಅಂತ ಹೇಳ್ತೇವೆ ಖರೆ, ಬರೀ ಸಪ್ತಾಹದಾಗ ಒಂದೊಂದು ದಿವಸ ಭಜನೆ ಬರೋದಾಗಲ್ತು ನಮಗೆ. ಇವತ್ತು ಮುಂಜಾನೆ ಎದ್ದು ಕೂಡಲೇ ನಾನು ನೋಡಿದೆ, ಮಹಾರಾಜರು ಏನು ಹೇಳಿದ್ರಪ್ಪ, ಅಂಚಿ ಪ್ರತಿಜ್ಞೆ ಆಯಿಸಿ ಅಂತ ಹೇಳಿದರು. ಏನು ಹೇಳಿದರು? ಅಂಚಿ ಪ್ರತಿಜ್ಞೆ ಆಯಿಸಿ, ಕಾಹಿ ನ ಮಾಗಣೆ ಶಿಷ್ಯಾಸಿ, ಆಪಣ ಮಾಗೆ ಜಗದೀಶಾಸಿ ಭಜತ ಜಾವೆ ಅಂಥೇಳಿ ಏನು ಹೇಳಿದರು. ನಾವು ಪ್ರತಿಜ್ಞೆ ಮಾಡಿ ನಿಮಗೆ ಹೇಳಿಕತ್ತೆ ಅಂದ್ರೆ ಪ್ರತಿಜ್ಞೆ ಅಂದ್ರೆ ನಮ್ಮದಿದು. ಪ್ರತಿಜ್ಞೆ ಅಂದರೆ ಹೆಂಗೆ, ಈಗ ಭೀಷ್ಮ ಪ್ರತಿಜ್ಞೆ ಅಂಥೇಳಿ ಎಷ್ಟು ಪ್ರಚಾರ ಅದ. ಅದು ಭೀಷ್ಮ ಪ್ರತಿಜ್ಞೆ ಅಂಥ ಪ್ರತಿಜ್ಞೆ ಮಾಡಿದವರಿಲ್ಲ. ಮಹಾರಾಜರಂದರು ನಾವು ನಿಮ್ಮಂತಲ್ಲಿ ಏನೂ ಬೇಡೋದಿಲ್ಲ, ಕಾಹಿ ನ ಮಾಗಣೆ ಶಿಷ್ಯಾಸಿ, ನಾವು ಶಿಷ್ಯರಂತಲ್ಲಿ ಏನೂ ಬೇಡೋದಿಲ್ಲ, ಆಪಣ ಮಾಗಿ ಜಗದೀಶಾಸಿ ಭಜತ ಜಾವೆ. ನಮ್ಮ ಉತ್ತರೋತ್ತರ ನೀವು ಭಗವಂತನ ಭಕ್ತಿ ಮಾಡ್ಕೊತ ಹೋಗ್ರಿ. ಭಕ್ತಿ ಬೆಳಿಬೇಕು, ಭೂಮಿ ಮೇಲೆ ಭಕ್ತಿ ಉಳಿಬೇಕು. ಇವೆರಡು ಮಹಾರಾಜರ ಸಮರ್ಥ ಎಲ್ಲ ಆಗಿ ಹೋದಂಥ ಸಂತ ಮಹಾತ್ಮರ ಒಂದು ಇದು ಅದ. ಏನು ಅಂದ್ರೆ ಅವರೊಂದು ಅಂತಃಕರಣದ ವೇದನಾ ಅದ. ತುಕಾರಾಮ್ ಮಹಾರಾಜರಿಗೆ ಒಮ್ಮೆ ಹೆಣದ ಮುಂದೆ ಕೀರ್ತನ ಮಾಡಲಿಕ್ಕೆ ಹೇಳಿದ್ರಂತೆ. ಹೆಣದ ಮುಂದೆ ಕೀರ್ತನ ಮಾಡಲಿಕ್ಕೆ ಹೇಳಿದಾಗ ಎಲ್ಲಿ ಕೀರ್ತನ ಮಾಡೋದಂದ್ರು, ಇವರು ಅಳುದು ಸಾಕಾಗಿ ಏನಂದರು, ಏನು ಇನ್ನ ಬೀಗರು ಬರಬೇಕು, ಆ ಮಂದಿ ಮಕ್ಕಳು ಬರ್ಬೇಕಾದ್ರೆ ಇನ್ನೂ ನಾಳೆ ತನಕ ಆಗ್ತದೆ, ಯಾರೆಲ್ಲರು ಅಂದ ಕೂಡಲೇ ಅದು ಹುಚ್ಚು ತುಕ್ಯಾನ ಹಚ್ಚಿಬಿಡ್ನೋ ಅಂತಂದ್ರು. ಒಬ್ಬರಾದ್ರಾಗಿ ಹುಚ್ಚು ತುಕ್ಕೆ ಅಂತಿದ್ರು ಅವ್ರಿಗೆ. 4,01,54,34,000 ಬಂದು ಬರೆದು ಹಾಡು ಹೇಳಿ ಹೋದಂಥವ್ರಿಗೆ ಹುಚ್ಚು ತುಕ್ಕೆ ಅಂತಿತ್ತು ಮಂದಿ. ಏನು ಹುಚ್ಚು ತುಕ್ಕೆ ಅಂತಿತ್ತು. ಅಂದ ಕೂಡಲೇ ಬಂದರು, ತುಕಾರಾಮ್ ಮಹಾರಾಜ್ರೆ ನಮ್ಮಲ್ಲಿ ಕೀರ್ತನ ಆಗಲ್ರಿ ಇವತ್ತು, ಆಗಲಿಲ್ಲ ಅಂತಂದ್ರು. ಎಲ್ಲಿ ಆಗೋದಪ್ಪ ಅಂತ, ಇಲ್ಲೇ ಆಗಲ್ರಿ ಅಂತಂದರು. ಹೆಣ ಕಟ್ಟ್ಯಾರ ಗಾಡಿಗೆ, ಕೀರ್ತನ ಹೇಳಂದ ಕೂಡಲೇ ಪುಂಡಲೀಕ ವರದ ಹರಿವಿಠಲ್ ಅಂದ್ರೆ ಅವರು ಅಂದ ಬೆಳತನಕ ಕೀರ್ತನ ಹೇಳಿದರು. ಇವರೆಲ್ಲ ಮಲ್ಕೊಂಡು ಬಿಟ್ರು. ಅವು ಏನು ಕೂತಿದ್ದಲ್ಲ, ನಮ್ಮ ರವಣ ಮುತ್ತೆ ಹೇಳ್ತಿದ್ದನು ದೃಷ್ಟಾಂತ, ಕೂತಿದ್ದಲ್ಲ ಬಾಡ್ಯ ಹಾಗೆ ಕೂತಿಯಲ್ಲೋ ಹೂವರೆ ಅನ್ನಂತಂದ್ರು ಅವರು. ಆ ಹೆಣಕ್ಕೆ ಹೂ ಅನ್ಲಿಕ್ಕೆ ಶುರು ಮಾಡಿಬಿಡ್ತಂತೆ ಹೆಣ. ಬೆಳತನಕ ಹೂ ಅಂತೂ ಅವಂದ ನಿನ್ನಕ್ಕಿಂತ ಇವ್ರಕ್ಕಿಂತ ನೀನೇ ಬೇಸಿ ಅಂತ. ಏನು ಇಂಥದ್ದು ಬ್ರಹ್ಮಜ್ಞಾನದ ವಿಚಾರವನ್ನು ಕೇಳೋದು ಬಿಟ್ಟು ಮಲ್ಕೊಂಡವ್ರು ಇವರು. ನಿನ್ನಕ್ಕಿಂತ ಅವ್ರಕ್ಕಿಂತ ನೀನೇ ಬೇಸಿ ಅಂತ.
ಸಾಕಿನ್ನದು ಉದ್ಧಾರ ಆಗಿ ಹೋದಂತೇಳಿ ಅದ್ರ ಮೇಲೆ ಕೈ ಇಟ್ಟರು ಉದ್ಧಾರ ಹೋದಂತೆ. ಅಂದ್ರೆ ನಮಗೆ ಅನ್ನಿಸ್ತದಿಲ್ಲ, ಕೀರ್ತನ ಕೇಳಲಿಕ್ಕೆ ಬೇಸರ ಆಗ್ತದೆ, ಆಮೇಲೆ ಪ್ರವಚನ ಕೇಳಲಿಕ್ಕೆ ಬೇಸರ ಆಗ್ತದೆ, ಕೇಳಿದವ್ರನ್ನ ಒಳಗಿನ ತಪ್ಪು ಹುಡುಕ್ಯಾಡ್ಬೇಕು ಅನ್ನಿಸ್ತದೆ. ನಮ್ಮವ್ರು ಬೇಕನ್ನೋರಿಗೆ ಹೇಳಿದ್ರೆ ಅಂದ್ರೆ ಮನಸ್ಸು ಕೊಟ್ಟು ಕೇಳ್ತದೆ, ಬೇಡ ಅನ್ನೋರು ಹೇಳಿದರೆ ಎದ್ದು ಹೋಗ್ತದೆ. ಒಂದು ಸಭಾದಾಗ ಎದ್ದು ಹೋಗೋದು ಎಷ್ಟು ಸಭಾಕ್ಕೊಂದು ಅವಮರ್ಯಾದೆ ಅನ್ನೋದು ಯಾರಿಗೂ ಕಲ್ಪನೆ ಇಲ್ಲ. ಸಭಾದೊಳಗೆ ಯಾರ್ಯಾರು ಇರ್ತಾರೆ ಅನ್ನುವಂಥದ್ದು ಇಷ್ಟರೇ ಪ್ರಜ್ಞೆ ಸಾಧಕಗಿರ್ಬೇಕಂತಾರು. ಒಂದೊಂದು ಸಣ್ಣ ದೃಷ್ಟಾಂತ ಹೇಳ್ತು ನಿಮಗೆ. ಶಿವಾಜಿ ಮಹಾರಾಜರು ಸಜ್ಜನಗಡಕ್ಕೆ ಬಂದಿದ್ರಲ್ಲ, ಬಂದಾಗ ಶಿವಾಜಿ ಮಹಾರಾಜ ಶಿವಬಾ ಅಂದರೆ ಶ್ರೇಷ್ಠ ಶಿಷ್ಯ. ಅವರು ಶಿಷ್ಯರೊಳಗೆ ಶ್ರೇಷ್ಠ ಶಿಷ್ಯ ಶಿವಬಾ. ಯಾಕಂದರೆ ಇಷ್ಟು ಸದಾ ಕತ್ತೆ ಅಲ್ಲಿಗಿನ ಮೇಲೆ ಜೀವನ ಸಾಗಿಸುವಂಥ ಧರ್ಮ ಸಂಸ್ಥಾಪನಕ್ಕಾಗಿ ಬಡಿದಾಡಿದಂಥ ವ್ಯಕ್ತಿ ಸಮರ್ಥರ ದರ್ಶನ ಇರಲಾರ್ದ ಸಮಾಧಾನ ಆಗ್ತಿದ್ದಿಲ್ಲ ಅವರು. ಏನು ಇಷ್ಟ ಯಾಕೆ ದಿವಸ ನಿತ್ಯ ಸಮರ್ಥರ ಮಾನಸ ಪೂಜೆ ಮಾಡಲಿಲ್ಲದ್ರೆ ಸಮಾಧಾನ ಆಗ್ತಿದ್ದಿಲ್ಲ. ಎಂಥ ಯುದ್ಧ ಪ್ರಸಂಗದಾಗೂ ಸಹಿತ ಅಡವ್ಯಾಗ ಹೋಗಿ ಮಾನಸ ಪೂಜೆ ಮಾಡಿ ಬರ್ತಿದ್ರು ಅವರು. ಮಾನಸ ಪೂಜಾದ ಮಹತ್ವ ಅಂತೂ ಭಾಳ ಶ್ರೇಷ್ಠ ಅದ. ಮತ್ತೊಂದೊಂದು ಪ್ರಸಂಗ ಬಂದಾಗ ನಾವು ಹೇಳೋ ಅರ್ಚನಾ ಭಕ್ತಿಯೊಳಗೆ ಬರ್ತದದು. ಶಿವಾಜಿ ಮಹಾರಾಜ್ ಬಂದ ಕೂಡಲೇ ಕಲ್ಯಾಣ ಸ್ವಾಮಿಗೆ ರಾಮದಾಸ್ ಮಹಾರಾಜರಂದರು, ಉದ್ಧವ, ಕಲ್ಯಾಣಿ, ಅಕ್ಕತ ಇವೆಲ್ಲ ಇದ್ರಲ್ಲ, ನಮ್ಮ ಶಿವ ಬಂದಾನ, ಇವತ್ತು ಕೀರ್ತನ ಆಗಲೇ ಉದ್ಧವ ಅಂತದ್ದು. ಕೀರ್ತನ ಆಗಲೇ ಉದ್ಧವ ಅಂದ ಕೂಡಲೇ ಮತ್ತು ಮಹಾರಾಜ ಉದ್ಧವ್ ಗೋಸಾವಿ ಕೀರ್ತನ ಹೇಳಿಕ್ಕೆ ನಿಂತಂತ ಉದಯ ಎಲ್ಲ ಕೀರ್ತನ ರಂಗ ತಯಾರು ಮಾಡಿಬಿಟ್ರು. ಆಗಿಂದ ಕಲ್ಯಾಣಿ ಅದು ಎಲ್ಲ ಒಬ್ಬರು ಕಲ್ಯಾಣಿ ಮೃದಂಗ ಕೂಡೋದು, ಉದ್ಧವ್ ಗೋಸಾವಿ ಕೀರ್ತನ ಹೇಳೋದು ಇವೆಲ್ಲ ತಯಾರಾಗಿಬಿಡ್ತು. ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ಅನ್ನುವಂಥದ್ದು ಏನು ಒಂದು ಇದು ಶುರು ಆಗಿಬಿಡ್ತಲ್ಲ, ಎಲ್ಲರೂ ಸಮರ್ಥರಂತರೂ ಮುಂದೆ ಕೂತ್ಬಿಡ್ತಿರಂತ, ಆಸನ ಹಾಕ್ಕೊಂಡು ಹಿಂಗೆ ಕೂಡ್ತಿದ್ರಂತ ಕೀರ್ತನ ಕೇಳಲಿಕ್ಕೆ. ಶಿವಾಜಿ ಮಹಾರಾಜರು ಕೂತಿದ್ರು. ಆಮೇಲೆ ಈ ಕಡೆ ಕಲ್ಯಾಣಿ ಮೃದಂಗ ಬಾರಿಸ್ಲಿಕ್ಕೆ ಹತ್ತಿದ. ತಾಳ್ಕರಿ ಅವರು ಒಂದಿಬ್ಬರು ಈ ಅಕ್ಕ ತಾಯಿ ಅದು ತಾಯಿ ಹಿಡ್ಕೊಂಡು ನಿಂತಿದ್ರು. ಕೀರ್ತನ ಇಷ್ಟು ವೈಭವ ಶುರು ಆಯ್ತು. ಮೊದಲೇ ಸ್ಟಾರ್ಟಿಂಗ್ನೇ ಭಾಳ ಇಂಪಾರ್ಟೆಂಟ್ ಇರ್ತದೆ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಇದನ್ನೇನು ಅಲ್ಲಿಕ್ಕತ್ತಲ್ಲ ಉದ್ದವ, ಆ ರಾಮನಾಮಸ್ಮರಣೆಯೊಳಗೆ ಅವು ಈ ಕಡೆ ಭಾನ್ಯ ಹೋಗಿಬಿಡ್ತಾವ. ಹೋಗಿ ಏನು ಒಂದು ಅಧ್ಯಾತ್ಮದ ಒಂದು ತತ್ವ ವಿಚಾರಗಳನ್ನು ಪ್ರಕಟ ಮಾಡ್ಲಿಕ್ಕತ್ತ ಅವಾಗ ಹೆಂಗೆ ಆಗಿಬಿಡ್ತಂದ್ರೆ, ಹಿಂಗೆ ಶುರು ಮಾಡಿದ ಕೂಡಲೇ ನಾಮಸ್ಮರಣೆ ಬಂದ ಕೂಡಲೇ ಅವ್ನು ಕುಣಿದಾಡ್ಲಿಕ್ಕೆ ಶುರು ಮಾಡಿಬಿಡೋ. ಯಾರು? ಉದ್ಧವ್ ಗೋಸಾವಿ. ಈಗ ನಮಗೆ ಹಂಗೆ ಅನಿಸೋಲ್ಲ, ಹಿಂದೆ ಅನ್ನೋದಾಗೋದಿಲ್ಲ. ಆದ್ರೆ ಅವಂತಿದ್ದ ಈಗ ಮಾಡ್ಕೊತ ಕುಣಿಲಿಕ್ಕೆ ಶುರು ಮಾಡ್ತಿದ್ದ. ಇವನು ಅವನು ಕೀರ್ತನ ಕೇಳೋ ಸಂಬಂಧ ಮಾರುತಿರ ಹಿಂಗೆ ನಿಂತಿದ್ದ. ಯಾರಿಗೆ? ಉದ್ಧವನ ಕೀರ್ತನಕಾರನ ಹಿಂದೆ ಯಾರು ನಿಂತಿದ್ರು ತಾ ತಗೊಂಡು ಮಾರುತಿರಾಯ ನಿಂತಿದ್ದ. ಅದು ಸಮರ್ಥರಿಗೆ ಒಂದು ಕಾಣಿಸ್ತಿತ್ತದು, ಉಳ್ಕಿದವ್ರಿಗೆಲ್ಲರಿಗೂ ಕಾಣಿಸ್ತಿದ್ದಿಲ್ಲ. ಇವು ಹಾಗೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. श्रीराम जय राम जय जय राम, श्रीराम जय राम जय जय राम, श्रीराम जय राम जय जय राम, श्रीराम जय राम जय जय राम. ಏನಾಗ್ಬಿಡ್ದಾವ ಹಿಂದೆ ಮುಂದೆ ಕುಣಿತಿದ್ದ. ನಮಗೆ ಹಿಂದೆ ವಿಠಲರಾಯರ ಕೀರ್ತನೆ ಹೇಳೋತ್ನಾಗ ಕುಣಿತಿದ್ರು ನೋಡ್ರಿ. ನಮಗೆ ಕುಣಿ ಟೈಮ್ದಾಗ ಕುಣಿಲಿಲ್ಲ, ಈಗ ಕುಣಿಲಿಕ್ಕೆ ಬರೋದು ನಿಂತು ಕೀರ್ತನ ಮಾಡ್ಲಾರ್ದಾಗ ಕುಣಿಬೇಕು ಅನ್ನಿಸ್ತದ, ಕುಣಿಲಿಕ್ಕೆ ಆಗೋದಿಲ್ಲ. ಹೆಸರಾಣಿ ಅಂದು ಏನು ಕುಣ್ಕೋತ ಹಿಂಗೆ ಹಿಂದೆ ಏನು ಕುಣಿತಿದ್ದಲ್ಲ, ಅವು ಹೋಗಿ ಹನುಮಂತಗೆ ಡಿಕ್ಕಿ ಹೊಡಿತಿದ್ದ. ಯಾರು? ಉದ್ಧವ್ ಗೋಸಾವಿ. ಅವು ಗೊತ್ತಿಲ್ಲದ ಹನುಮಂತ ನಿಂತಾನ. ಆದ್ರೆ
ಹನುಮಂತ ಸಿಂಧೂರ ಹಚ್ಕೊಂಡಿರ್ತಿದ್ದ. ಅಂದರೆ ಏನು, ಕೆಂಪಂದು ಇದು ಹಚ್ಚಿರ್ತಾರೆ ನೋಡ್ರಿ ಹನುಮಂತಿಗೆ, ನೀವು ನೋಡ್ರಿ. ಹಾಂ, ಕೆಂಪಂದು ಯಾಕೆ ಹಚ್ಕೋತಿರ್ತಾನೆ ಅದಕ್ಕೂ ನಿಮಗೆ ಹೇಳ್ತಾನೆ. ಯಾಕೆ ಹಚ್ಕೋತಿರ್ತಾನೆ ಅಂದರೆ ಸೀತಾಮಾತೆ ಹಚ್ಕೋತಿದ್ಲಂತ ಸಿಂಧೂರು. ಅವ್ವ ಮತ್ತಿನ್ನು ಸಿಂಧೂರು ಯಾಕೆ ಹಚ್ಕೋತಿ ಅಂತ ಕೇಳಿದಂತ ಯಾರು, ಮಾರುತಿರಾಯ್ ಸೀತಮ್ಮಗೆ. ಇಲ್ಲ, ಇದನ್ನು ಹಚ್ಚೋದ್ರಿಂದ ನಮ್ಮ ಪತಿದೇವರು ಅಂದ್ರೆ ಶ್ರೀರಾಮನ ಪ್ರಭುವಿನ ಆಯುಷ್ಯ ಭಾಳ ಆಗ್ತದೆ. ಅವಂದ ಇದನ್ನು ಹಚ್ಕೊಂಡ್ರೆ ನನ್ನ ರಾಮನ ಆಯುಷ್ಯ ಹೆಚ್ಚಾಗ್ತದ ಅಂಥೇಳಿ ಮೈ ತುಂಬ ಹಚ್ಕೊಂಡು ಬಿಟ್ಟಂತ. ಏನು ಮೈ ತುಂಬ ಹಚ್ಕೊಂಡು ಬಿಟ್ಟು ಅಂದ್ರೆ ನಾನು ರಾಮ ಯಾವಾಗಲೂ ಇರಲಿ ಅಂಥೇಳಿ ಎಂಥ ಭಕ್ತಿ ನೋಡ್ರಿ. ಮತ್ತು ಈಗ ಹತ್ಕೊಂಡಾಗಿ ಇವೇನು ಹಿಂದೆ ಕುಣ್ಕೊತ ಹೋಗ್ತಿದ್ದಲ್ಲ ಅದೆಲ್ಲ ಮೈ ಹೊತ್ತದು. ಹೀಗಾಗಿ ಕೀರ್ತನ ರಂಗ್ ಮುಗಿದ ಮೇಲೆ ಎಲ್ಲ ಕೀರ್ತನ ರಂಗ್ ಮುಗೀತು, ಎಲ್ಲರೂ ತಣ್ಣಗಾದರು. ತಣ್ಣಗಾಗಿ ನೋಡ್ತಾರೆ ಮೈ ತುಂಬ ಎಲ್ಲ ಕೆಂಪಾಗಿಬಿಟ್ಟದು. ಉದ್ದವೊಂದು ಮೈ ಆ ಕೆಂಪು ಇದು ಹತ್ತಿ ಬಿಟ್ಟದ. ಅಂದು ಕೂಡ ನೋಡಿದ್ರೆ ತಾಬ್ರೆ ಇದ್ಯಾಕೆ ಹತ್ತು ಅಂದ. ಉದ್ದವ ನಿನ್ನ ಕೀರ್ತನಾಕ ಆನಂದ ಪಟ್ಕೊಂಡು ಮಾರುತಿರೇ ಬಾಯಿ ನಿಂತಿದ್ದು ನಿನ್ನ ಹಿಂದೆ, ನಿನಗೆ ಗೊತ್ತಾಗಿಲ್ಲ. ಹೀಗಾಗಿ ನೀವು ಹೋಗಿ ಹಾಗಿದು ಅದು ಮಾಡಿ ನಿನ್ನ ಮೈ ಎಲ್ಲೆಲ್ಲಿ ಹತ್ತಿದಲ್ಲೆಲ್ಲ ಕೆಂಪಾಗ್ಯದ. ಅದಕ್ಕೆ ಇವತ್ತಿನಿಂದ ನಿಮಗೆಲ್ಲರಿಗೂ ಹೇಳ್ತೀನಿ, ಇವತ್ತಿನಿಂದ ನಿಂತು ಕೀರ್ತನ ಮಾಡಬೇಡ ಅಂತೇಳಿ ಸಮರ್ಥರು ಉದ್ದವಾಗಿ ಹೇಳಿದರು. ಇನ್ಮೇಲೆ ನೀನು ನಿಂತು ಕೀರ್ತನ ಮಾಡಬೇಡ, ಯಾಕಂದ್ರೆ ನಿಂತಂದ್ರೆ ಭಾವನೆ ಕೊಡ್ಲಿಕ್ಕೆ ಶುರು ಮಾಡಿದಂದ್ರೆ ಇಂಥವೆಲ್ಲ ಇದು ಆಗ್ತಾವ. ಇನ್ನು ನೀವು ಕೂತು ಕೀರ್ತನ ಮಾಡಂತ ಹೇಳಿದರು. ಆಮೇಲೆ ಎಲ್ಲ ಮಂದಿಗೆ ಏನು ಹೇಳಿದರು, ಕೀರ್ತನ ಮಾಡೋಕ್ಕಿಂತ ಮೊದಲು ಮೃದಂಗಕ್ಕೆ ನಮಸ್ಕಾರ ಮಾಡಿರಿ, ತಾಳಿಗೆ ನಮಸ್ಕಾರ ಮಾಡಿರಿ, ಮಾಡಿ ಕೀರ್ತನ ಶುರು ಮಾಡಿರಿ. ನಾವು ಇವತ್ತಿನ ದಿವಸ ಎಷ್ಟು ಸರಿ ತಾಳ ಹಾಕುವಂದ್ರೂ ಹಾಕೋದಿಲ್ಲ, ಹೆಂಗರೆ ಹೋಗಿದಿರ್ತೀವಿ. ತಾಳದ ಸಂಕೇತ ತುಕಾರಾಮ್ ಮಹಾರಾಜರು. ಇಲ್ಲೆಲ್ಲೆಲ್ಲಿ ಈಗ ಎಲ್ಲೆಲ್ಲಿ ಬಿದ್ದಾವಲ್ಲ ಇಲ್ಲೆಲ್ಲ ಕಡೆ ತುಕಾರಾಮ್ ಮಹಾರಾಜರು ನಾವು ಎಕ್ಕಡೆ ಅವ್ರನ್ನ ನಿಂದಿರಿಸಿ ಒಂದಂಗೆ ಅದರ ಅರ್ಥ. ಅದಕ್ಕೆ ಯಾವಾಗಲೂ ನೀವು ನೋಡ್ರಿ, ನೀವು ಈ ನಮ್ಮ ಇಂಚಗಿರಿ ಸಂಪ್ರದಾಯದಾಗ ನೀವು ಹೊರಗಿನ ಸಪ್ತಾಹದಾಗ ಹೋದ್ರಿ ಅಂದ್ರೆ ವೀಣಾ ಪೂಜೆ ಮಾಡೋರ ಜೋಡಿ ಎರಡು ಕಡೆ ತಾಯಿ ಹಿಡ್ಕೊಂಡು ತಾಳಿನ ಪೂಜೆನೂ ಮಾಡ್ತಾರೆ. ಅಲ್ಲಿ ವೀಣಾ ಪೂಜೆ ಜ್ಞಾನೇಶ್ವರ ಮಾವುಲಿಯವರ ಒಂದು ಸಂಕೇತ ಆದರೆ ಇದು ತಾಳ ತುಕಾರಾಮ. ಮತ್ತು ಹಿಂಗೆ ಇವ್ರು ಇಷ್ಟೆಲ್ಲ ಸೂಕ್ಷ್ಮ ಮೂಲಭೂತ ವಿಚಾರಗಳನ್ನೇ ತಿಳ್ಕೊಬೇಕಂತಾರೆ ಸಾಧಕರು. ಈ ಮುಂದೆ ಅದಕ್ಕೆ ಪ್ರಜ್ಞೆವಿನ ಅರ್ಥನ ಕಳೆ ಅಂತಾರೆ. ಅದಕ್ಕೆ ಈ ಪರಮಾರ್ಥದ ಅರ್ಥ ಎಲ್ಲರಿಗೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಅರ್ಥ ಯಾರಿಗರೆ ಆಗಿತ್ತಂದ್ರೆ ಅವ್ರಿಗೆ ಸದ್ಗುರುಗಳು ಕೃಪಾರಿ ಆಗಿರಬೇಕು ಒಂದು, ಇಲ್ಲ ಅನಂತ ಜನ್ಮದ ಪುಣ್ಯದ ಸುಕೃತದ್ದಾಗೆ ಕೃಪಾ ಆಗ್ತದೆ. ಕೃಪಾ ಆದವ್ರು ಮಾತ್ರ ಇಷ್ಟೆಲ್ಲ ಪ್ರಜ್ಞೆ ಇಟ್ಕೊಂಡು ಒಂದು ಸಭಾದೊಳಗೆ ಏನು ಹೆಂಗಿರಬೇಕು. ಯಾಕಂದ್ರೆ ನಾವು ನೋಡಿದ ಒಬ್ರಿಗೊಬ್ರು ನೋಡಿದಾಗ ನಮಗೆ ಅನಿಸ್ಬೋದು ಹಿಂಗ್ಯಾಕಂದು. ಆದರೆ ಮಹಾರಾಜರು ನೋಡ್ತಿರ್ತಾರೆ ಅನ್ನುವಂಥದ್ದು ನಮಗೆ ಕಲ್ಪನೆ ಇತ್ತಂತ ತಿಳ್ಕೊಂಡು ನೀವು ಒಂದು ಸಭಾ ಇಷ್ಟು ಗಂಭೀರತನ ಅಲ್ಲಿ ಉತ್ಪನ್ನ ಆಗಬೇಕು, ಇಷ್ಟು ಭಾವ ಜಾಗೃತ ಆಗಬೇಕು, ಇಷ್ಟು ಪ್ರೇಮಿಗಳ ಒಂದು ಸಮುದಾಯ ಕೊಡಬೇಕು, ಭಾವ ತುಂಬಿ ಕಣ್ಣಾಗ ದಳ ದಳ ನೀರು ಹರಿತಿರಬೇಕು, ಮಹಾರಾಜರು ಮಾಡಿದ ಉಪಕಾರ ನೆನೆಸ್ತಿರಬೇಕು. ಅಂದ್ರೆ ಮಾತ್ರ ಉತ್ತರೋತ್ತರ ಭಕ್ತಿ ಉಳಿಲಿಕ್ಕೂ ಸಾಧ್ಯದ, ಬೆಳಿಲಿಕ್ಕೂ ಸಾಧ್ಯದ. ಇಷ್ಟೆಲ್ಲ ಒಂದು ಪ್ರಜ್ಞೆಯನ್ನು ಜಾಗೃತಿ ಇಟ್ಟುಕೊಂಡೆ ಅಂದ್ರೆ ಮಾತ್ರ ಪರಮಾರ್ಥದ ಅರ್ಥ ಗೊತ್ತಾಗ್ತದೆ. ವಿಶ್ವಾಸೇವಿನ ವಸ್ತುವಿನ ಕಡೆ ಸದ್ಗುರುವಿನ ಮೇಲೆ ಅಖಂಡ ವಿಶ್ವಾಸ ಇರಲಿಲ್ಲ ಅಂದ್ರೆ ಸದ್ಗುರುಗಳ ರೂಪ ಗೊತ್ತಾಗ್ತದೆ, ಸ್ವರೂಪ ಗೊತ್ತಾಗೋದಿಲ್ಲ. ಇದೇಗ ಅವ್ನು ಹೇಳಿದಿಲ್ಲ, ರೂಪ ಮಹಾರಾಜರು ಸುತ್ತಿದ್ರು ಹಿಂಗೆ ಅಂತಿದ್ರು ಅಂತೇಳಿ ಇದೆಲ್ಲರಿಗೂ ಗೊತ್ತಾಗ್ತದೆ. ಹೇಳ್ಬೋದು, ಫೋಟೋ ತೆಗೆದಿರ್ತೇವೆ ಹಿಂಗಿದ್ರು ಎತ್ತರಿದ್ರು ಅಂತೇಳಿ. ಆದರೆ ಸದ್ಗುರುಗಳ ಸ್ವರೂಪ ನಿಜವಾಗಿಯೂ ಪ್ರೇಮ ಸ್ವರೂಪ ಇತ್ತು ಅನ್ನುವಂಥದ್ದು ಯಾರಿಗೆ ಗೊತ್ತಾಗ್ತಲ್ಲ ಅವರು ಅಣುರೇಣು ತೃಣಕಾಷ್ಟದೊಳಗೂ ಆ ಗುರುವಿನ ಒಂದು ಸ್ವರೂಪವನ್ನು ನೋಡ್ಕೊತ ಪ್ರೇಮ ಮಾಡ್ತಾ ಇರ್ತಾರೆ. ಪ್ರೇಮನೇ ಪ್ರೇಮ ಸುಖದೇಯಿ ಪ್ರೇಮಿಯು ವಿನನಾಯಿ ಸಮಾಧಾನ ಅಂಥೇಳಿ ಸಮರ್ಥ ಇವರು ಏಕನಾಥ್ ಮಹಾರಾಜರನ್ನಾಗ ಪ್ರೇಮ ಮಾಡಿ ನೋಡ್ಬೇಕಂತಾರೆ ಅವರು. ಏಕಾಜನಾರ್ಧನಿ ಪ್ರೇಮ ಅತೀ ಗೋಡ ಏಕನಾಥ್ ಮಹಾರಾಜರಂತಾರೆ. ಪ್ರೇಮದ ರುಚಿನೇ ಯಾವುದೂ ಇಲ್ಲ, ಅನುಭವಿಸುರವಾಡ ಜಾಣತಿಲ್ಲ. ಇದು ಅನುಭವಿಗಳು ಮಾತ್ರ, ಅನುಭಾವಿಗಳು ಇದನ್ನು ಅನುಭವಿಸ್ತಾರೆ. ಹಂಗೆ ನಮ್ಮ ಮಹಾರಾಜರು ನಮ್ಮನ್ನೆಲ್ಲ ಪ್ರೇಮ ಮಾಡಿದರು. ಅದೇ ಪ್ರೇಮವನ್ನು ನಾವು ಅಕಸ್ಮಾತ್ ಹಂಚಿದೇವು ಅಂದ್ರೆ ಮಾತ್ರ ನಮಗೆ ಸದ್ಗುರುಗಳ ಸ್ವರೂಪ ಕಿಂಚಿತ್ ಸ್ವಲ್ಪ ತಿಳಿದದ. ಆಮೇಲೆ ಸದ್ಗುರುವಿನ ಭಕ್ತಿ ಬೆಳೆಸಲಿಕ್ಕತ್ತೀವಿ ಅಂತ ತಿಳ್ಕೊರಿ ನೀವು. ಸದ್ಗುರುವಿನ ಭಕ್ತಿ ಬೆಳೆಸೋದಂದ್ರೆ ಬಹಳಷ್ಟು ಹೊರಗಿನ ವೈಭವ ಮುಖ್ಯ ಅಲ್ಲ, ಪ್ರೇಮ ಬೆಳಿಬೇಕು. ಪ್ರೇಮ ಹಂಚೋದಾಗಬೇಕು. ಒಬ್ಬರಿಗೊಬ್ಬರು ಪ್ರೇಮ ನಿಷ್ಕಲ್ಮಶ ಪ್ರೇಮ ಹಂಚಲಿಕ್ಕತ್ತೀವಿ ಅಂದ್ರೆ
ಅದೇ ಒಂದು ಗುರುವಿನ ಭಕ್ತಿ ಬೆಳೆಸಿದಂಗೆ ಆಗ್ತದೆ. ಜಗತ್ತು ನಮ್ಮ ಕಡೆ ಬರಬೇಕದು ನಮ್ಮ ಸಂಪ್ರದಾಯ ಕಡೆ ಬರಬೇಕಾಗ್ತಂದ್ರೆ ಜಗತ್ತಿನ ಜೀವಿಗಳನ್ನು ಪ್ರೇಮ ಮಾಡಬೇಕು. ನಮ್ಮವ್ರನ್ನೇ ಪ್ರೇಮ ಮಾಡೋದು ಏನು ದೊಡ್ಡ ಗಾದೆ ಅಲ್ಲಿದು. ನಮ್ಮ ಗುರು ಬಂಧುಗಳು, ನಮ್ಮ ಅಣ್ಣ ತಮ್ಮನ, ನಮ್ಮ ಹೆಂಡ್ತಿನ, ನಮ್ಮ ತಂದೆ ಇವರೆಲ್ಲ ಪ್ರೇಮ ಭಾಳ ಮಾಡ್ತೀವ್ರಿ ಅಂದರೆ ಏನು ದೊಡ್ಡ ಗಾದದ. ಜಗತ್ತಿನ ಎಲ್ಲ ಹೊರಗಿನ ಜೀವಿಗಳನ್ನು ಪ್ರೇಮ ಮಾಡಿ ಆ ಪ್ರೇಮದ ಅನಾಭಾವ ಬಳೆ ಅಂತ ಬರ್ತವೆ ನೋಡಿದ್ರಾಗ ಬಾರ ಅಭಂಗದಾಗ. ಆ ಪಾಪಿಯ ನಕ್ಕಳೆ ಕಾಹಿ ಕೇಳ್ಯ ನಕ್ಕಳಿತೋ ದೇವ ಸಂತ ಸಂಘ ವಾಚನ ಅಂತ ಬರೋದಿಲ್ಲ. ಹಂಗೆ ಆ ಶ್ರೀರಂಗ ಭಗವಂತನನ್ನು ನಾವು ಭಾವದಿಂದ ನಾವು ಹೇಳ್ಕೋಬೇಕು. ಆದ್ರೇನು ಪ್ರೇಮದಿಂದ ಹೇಳ್ಕೋಬೇಕು. ಪ್ರೇಮ ಭಗವಂತನಿಗೆ ಹೇಳ್ಕೋದಂದ್ರೆ ಏನು ಈ ಮೂರ್ತಿಗಳನ್ನ ಅದು ಹಿಂಗೆ ನಮ್ಮ ಕಡೆ ತಗೋದಲ್ಲ. ಎಲ್ಲರೊಳಗೂ ಅವರಿದ್ದಾರೆ. ಎಲ್ಲರೂ ನಮ್ಮ ಇವತ್ತು ಪರಮಾರ್ಥಕ್ಕೆ ಬರಲಿ ಅಂಥೇಳಿ ಇದು ಎಲ್ಲ ಭಗವಂತನ ಸೂತ್ರವಯ್ಯವು ಇವೆಲ್ಲ. ಈಗ ನಾವು ಈಗ ಒಂದು ಸಪ್ತಾಹ ಮಾಡೋ ಉದ್ದೇಶ ಅಂದ್ರೆ ತತ್ವ ಚಿಂತನೆ ಅದ್ರ ಮುಖ್ಯ ಗುರಿ ಅದು. ಸಂಗೀತದ ಎಷ್ಟು ಹೊರಗಿನವ್ರು ಅಲ್ಲಿ ಹೋಗೋರನ್ನ ಒಳಗೆ ಕರೆಸೋ ಸಂಬಂಧ ಅಷ್ಟೇ ಸಂಗೀತ. ಆದರೆ ಇಲ್ಲಿ ನಡಿಬೇಕಾಗಿದ್ದು 3 ದಿವಸ ಇವತ್ತೇನು ನಡೆದಿಲ್ಲ ಇಂಥ ಚಿಂತನೆ ಆಗಬೇಕು. ತಮ್ಮ ಸಮಸ್ಯೆಗಳನ್ನು ನಿರಸನ ಮಾಡ್ಕೋಬೇಕು. ಸಭಾದಾಗ ಕೂತವ್ರು ಕ್ವಶನ್ ಕೇಳಬೇಕು. ನನಗೆ ಭಾಳಷ್ಟು ದಿವಸದಲ್ಲಾಗ ಬರ್ತದೆ. ಯಾರು ಇವ್ರಿಗೆ ಸಭಾದಾಗ ಕೂತವ್ರ ಪ್ರಶ್ನೆಗಳಿಗೆ ಸಮರ್ಥರು ಏನು ಉತ್ತರ ಹೇಳ್ತಾರೆ ಹೇಳಬೇಕು ಒಟ್ಟ ಅಂತ ಹಿಂಗೆ ಅನ್ನಿಸ್ತದೆ. ಕರೆ ಕೇಳೋರೇ ಇಲ್ಲಲ್ಲ ಅಂದಾಗ ಏನು ಹೇಳೋ ಪ್ರಶ್ನೆ ಬರೋದಿಲ್ಲ. ಹಿಂಗೆ ಎಷ್ಟೋ ಅಂತಃಕರಣದ ವೇದನೆಗಳು ಹಾಗೆ ಉಳ್ಕೊಂಡು ಕೂತಾವೆ. ಮುಂದೊಂದು ಕಾಲ ಬಂದಾಗ ನೋಡೋಣಂತ. ಒಟ್ಟಿನ ಮೇಲೆ ಈ ಪ್ರೇಮ ಹಂಚೋದೇ ಒಂದು ಇದು ಅದ. ಹಂಗೆ ನಾವು ನೀವುಗಳೆಲ್ಲ ಇವತ್ತು ಹಿಂಗೆ ಸಂಜೆ ಮತ್ತು ಸತ್ಸಂಗ ನಾಳಿದು ಎಲ್ಲರೂ ಪ್ರೇಮದಿಂದ ಕೂಡಿ ಪ್ರೇಮದಿಂದ ಗುರು ಕಾರ್ಯವನ್ನು ನಾವು ಮಾಡಿದ್ದೇವಂದ್ರೆ ಇದು ಕೇವಲ ನನಗಷ್ಟೇ ಸೀಮಿತ ಅಲ್ಲ, ನಮ್ಮ ಮಂಥನಕ್ಕಷ್ಟೇ ಸೀಮಿತ ಅಲ್ಲ. ಇದು ಸಮರ್ಥರ ಸಪ್ತಾಹ. ಸಮರ್ಥರ ಸಪ್ತಾಹ ಅಂದಾಗ ನಿಮಗೂ ಎಲ್ಲರಿಗೂ ಜವಾಬ್ದಾರಿ ಅಂತ ತಿಳ್ಕೊಂಡು ಸಮಯಕ್ಕೆ ಸರಿಯಾಗಿ ಬರುವುದು ಅನ್ನು ಈ ಸಪ್ತಾಹದಿಂದ ರೂಢಿ ಮಾಡಿಕೊಡಿ. 10ಕ್ಕೆ ಅವ್ರು ಹೇಳಿದ್ರೆ ಅಂದ್ರೆ 9:10 ಇಲ್ಲಿ ಬರುವಂಥದ್ದು ಎಲ್ಲೇ ಒಟ್ಟ ಸಪ್ತಾಹಕ್ಕೆ ಇದನ್ನು ಮೊದಲು ಸ್ಟಾರ್ಟ್ ಮಾಡಿದ್ರೆ ಅಂದರೆ ಮುಂದೆ ಪ್ರಗತಿ ಅನ್ನುವಂಥದ್ದು ನಿಮಗೆ ಆಗ್ತಂತ ಹೇಳ್ಕೊತ ಇವತ್ತಿನ ಸೇವೆಗೆ